ಬೆಂಗಳೂರು ಉತ್ತರ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಕಾರಣ, ಇತ್ತೀಚೆಗೆ ಅಧ್ಯಕ್ಷ ಡಾಕ್ಟರ್ ಎಸ್.ಆರ್. ರಮೇಶ್ ಅವರ ಮೇಲೆ ಕ್ಷುಲ್ಲಕ ಕಾರಣದಿಂದ ಬೆಂಗಳೂರು ಬಮ್ಮೂಲ್ ಅಧ್ಯಕ್ಷರಾದ ಚನ್ನಕೇಶವ ಮೂರ್ತಿಯವರು ಇಲ್ಲಸಲ್ಲದ ವಿಚಾರಗಳನ್ನು ಕೆಲವು ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದರು ಮತ್ತು ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ತಿಳಿಸಿದ್ದರು. ಅದರ ಪರವಾಗಿ ಇಂದು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರು ಒಟ್ಟಾಗಿ ಸೇರಿ ಕೇಶವ ಮೂರ್ತಿ ಅವರಿಗೆ ಪತ್ರಿಕಾಗೋಷ್ಠಿ ಮೂಲಕ ತಿರುಗೇಟು ನೀಡಿದ್ದಾರೆ. ಒಂದ್ ತಿಂಗಳಿಗೆ ಅಧ್ಯಕ್ಷರಾಗಿ ಒಂದ್ ತಿಂಗಳಿಗೆ ಹಿಂಗೆ ಹುಚ್ಚಾಟ ಆತರ ಈ ತರ ಮಾಡ್ಕೊಂಡವ್ರೆ ಅಧ್ಯಕ್ಷರು ಅಂತ ಹೇಳ್ತಾರಲ್ಲ, ಅವ್ರು ಬಂದು ನೋಡವ್ರ ಒಂದೇ ತಿಂಗಳ ನಾನು ಅಧ್ಯಕ್ಷರಾಗಿರೋದು, ಅಧ್ಯಕ್ಷರಾಗಿ 2 ವರ್ಷದಿಂದ 3 ತಿಂಗಳಾಯ್ತೈತೆ. ಹಾಗಂತ ಹೇಗ್ ಹೇಳಿದ್ರು ಅವರು? ಕರೆಕ್ಟ್ ಆಗಿ ಮಾಹಿತಿ ಇದ್ಮೇಲೆ ಹೇಗ್ ಮಾತಾಡಿದ್ರು ಅವರು? ಹಂಗಂತ ಇನ್ನೊಬ್ರ ಮೇಲೆ ಆರೋಪ ಮಾಡ್ಬೋದು ಅಧ್ಯಕ್ಷರ ಮೇಲೆ ಆಗ್ಲಿ. ಅದಕ್ಕೋಸ್ಕರನೇ ಅದನ್ನ ಹೇಳೋಣ ಅಂತಾನೆ ಅವ್ರಿಗೆ ಕರೆಕ್ಟ್ ಮಾಹಿತಿ ಇದ್ರೆ ಬರೀ ಒಂದ್ ತಿಂಗಳು ಅಧ್ಯಕ್ಷನಾಗ ಒಂದ್ ತಿಂಗಳಿಗೆನೆ ಹಿಂಗೆ ಆರಾಧರಾಗಿ ಸಮಾರಂಭ ಮಾಡ್ಕೊಂಡವ್ರ ಅಂತಾರಲ್ಲ, ಅದು ಸರಿನಾ? ಮತ್ತೆ ಸರಿಯಾದ ಮಾಹಿತಿ ತಿಳ್ಕೊಂಡು ಮಾತಾಡ್ತಾರ, ಇನ್ನೊಬ್ರ ಮೇಲೆ ಆರೋಪ ಮಾಡ್ತಾರೆ, ಸರಿನಾ ಅಂತ ಹೇಳ್ತಾರಲ್ಲ. ಈ ತರ ಪಂಚಾಯತಿ ಕಟ್ಟಡ ಆಗ್ಬೇಕಂದ್ರೆ ಎಲ್ಲರೂ ಒಮ್ಮತದಲ್ಲಿ ಇರೋದಕ್ಕೆ ಪಂಚಾಯತಿ ಕಟ್ಟಡ ಇಷ್ಟು ಅಭಿವೃದ್ಧಿಯಾಗಿ ಆಗಿರೋದು. ಎಲ್ಲರೂ ಅವರು ನಮ್ಮ ಪ್ರೀತಿ ಅಕ್ಕದಗಿರಂತ ಹೆಚ್ಚಾಗಿ ನೋಡ್ಕೊಂತಾರೆ. ಅವ್ರು ಸುಳ್ಳು ಹೇಳಿರೋದು ಮಾತ್ರ. ಮತ್ತೆ ಕಾರಣ ಏನ್ ಈ ಮಾಹಿತಿನೇ ಕರೆಕ್ಟ್ ಆಗಿ ಗೊತ್ತಿಲ್ಲ. ಒಂದ್ ತಿಂಗಳು ಪಂಚಾಯತಿ ಇದ್ ಮಾಡ್ತಾರೆ ಅಂತಂದ್ರೆ ಅವ್ರು ಏನ ರಾಜಕೀಯ ದುರುದ್ದೇಶದಿಂದನೇ ಹೇಳ್ತಾರೆ. ಹೆಣ್ಮಕ್ಳನ್ನೆಲ್ಲ ಎಲ್ಲ ಎದುರಿಸಿ ಬೆದರಿಸಿ ಈ ತರ ಹೇಳ್ಕೊಂತಾರೆ, ಹೇಳಿಲ್ಲ ಕೇಳಿಲ್ಲ ಅಂತ ಧಮಕಿ ಹಾಕ್ತಾರೆ ಅಂತ ಆತರ ಎಲ್ಲ ಹೇಳ್ತಾರೆ. ಅದು ರಾಜಕೀಯ ದುರುದ್ದೇಶನೇ. ಹೇಳ್ತಾರೆ ಒಂದು ಅಂಗವಿಕಲರಾಗ್ಲಿ ಎಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದಾರೆ ಅಂತ ಇಡೀ ಪಂಚಾಯತಿಯ ಕಟ್ಟಡ ಆಗಿರೋದಕ್ಕೆ ಸಾಕ್ಷಿ. ಇಷ್ಟು ಜನ ನಾವು 11 ಜನ ಮಹಿಳೆಯರು ಎಲ್ಲ ಜಾಸ್ತಿ, 10% ಜಾಸ್ತಿ ಹೆಂಗಸರು ಮಹಿಳೆಯರೇ ಜಾಸ್ತಿ ಇರೋದು. ಮತ್ತೆ ಆರೋಪ ಒಳ್ಳೆಯವರು ಯಾರೇ ಒಬ್ಬ ವ್ಯಕ್ತಿ ಒಳ್ಳೆಯವರು ಅಂತ ಅಂದ್ಮೇಲೆ ಅವ್ರ ಮೇಲೆ ಆರೋಪಗಳು ಬರೋದು ಸಹಜನೇ. ಇಷ್ಟು ಮಾತಾಡಿ ಗ್ರಾಮ ಪಂಚಾಯತಿ ಮಾಡೋರಂತವ್ರೆಲ್ಲ ಮತ್ತೆ ಒಂದು ಒಳ್ಳೆ ಮಾತೇ ಹೇಳಿಲ್ಲ, ಮತ್ತೆ ಅಷ್ಟು ಒಳ್ಳೆಯದಾದ್ಮೇಲೆ ಅದನ್ನಾದ್ರೂ ಹೇಳ್ಬೇಕಾನೆ ಅವ್ರದ್ರಲ್ಲಿ. ಎಲ್ಲಾ ಸದಸ್ಯರು ಒಟ್ಟಾಗಿ ಇಷ್ಟಪಟ್ಟನೆ ಇಷ್ಟು ಗ್ರಾಮ ಪಂಚಾಯತಿ ನಾವು ಅಲ್ಲಿ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ. ಪಂಚಾಯತಿ 10 ಜನ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತದ್ರಲ್ಲಿ ಇಷ್ಟು ವಿಶಾಲ ಗ್ರಾಮ ಪಂಚಾಯತಿ ಮಾಡಿ ಅಂಚೆ ಕಚೇರಿ ಮಾಡೋರು, ಪೋಸ್ಟ್ ಆಫೀಸ್ ಎಲ್ಲರಿಗೂ ಏನೇನ್ ಅನುಕೂಲ ಬೇಕು, ಸ್ತ್ರೀ ಶಕ್ತಿ ಸಂಘ ಮಾಡೋರು ಎಲ್ಲ ಒಂದೇ ಹತ್ರ, ಲೈಬ್ರರಿ ಮಾಡೋರು ಮಕ್ಳಿಗೋಸ್ಕರ ಅಂತ ಅಷ್ಟೆಲ್ಲ ಒಟ್ಟಾಗಿ ಮಾಡೋದಕ್ಕೆ ನಾವೇನಾದ್ರು ಅವ್ರ ಪ್ರೀತಿ ವಿಶ್ವಾಸ ಅಭಿನಂದನೆ ಸಲ್ಲಿಸೋಣ ಅಂತಾನೆ ಅವ್ರಿಗೆ ಕಿರೀಟ ಮತ್ತೆ ಹೂವಿಂದ ಹಾರ ಎಲ್ಲ ಮಾಡ್ಕೊಂಡು ಸಮಾರಂಭ. ಇಲ್ಲಿ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ನಾವು ಒಪ್ಕೋಬೋದಿತ್ತು. ಅವ್ರ ಊರಿಂದ ಆಚೆ ಅವ್ರಿಗೆ ಕರೆಕ್ಟ್ ಮಾಹಿತಿನೂ ಗೊತ್ತಿಲ್ಲ. ಬಂದ್ ನೋಡ್ಲಿ, ಇಲ್ಲ ಸುತ್ತಮುತ್ತಲ ಯಾರಾದ್ರೂ ನಮ್ಮೂರಲ್ಲಿ ಕೆಲಸ ಮಾಡಿಲ್ಲ, ಏನ್ ಮಾಡಿಲ್ಲ ಅಂತ, ಅಥವಾ ಏನನ್ನ ಈಗ ತೊಂದರೆ ಮಾಡೋರೆ, ಈಗ ಅಧ್ಯಕ್ಷರು ಹಿಂಗ್ ಮಾಡ್ತಾವ್ರೆ ಅಂತ ಬಂದ್ ಹೇಳಿದ್ರೆ ಅದನ್ನ ನಾವು ಒಪ್ಕೊಳ್ಳೋಣ. ಮಾಹಿತಿ ಇಲ್ಲ, ಅವ್ರು ಹೇಳಿದ ಮಾಹಿತಿಗೆ ಕರೆಕ್ಟ್ ನಾವು ಹೇಳ್ತಾ ಇದೀವಿ ಅಷ್ಟೇ. ಅವ್ರಿಗೆ ಸರಿಯಾಗಿ ಮಾಹಿತಿ ಇಲ್ಲ. ಬಂದ್ ನೋಡ್ಲಿ, ನಮ್ಮ ಸ್ಕೂಲಲ್ಲಿ 10 ಹಳ್ಳಿ ಇದಾವಲ್ವಾ, ಒಂದ್ ಪಂಚಾಯತಿ ಆಗ್ಬೇಕಂದ್ರೆ ಸುತ್ತ 10 ಹಳ್ಳಿಲಿ ಏನ್ ಕೆಲಸ ಆಗಿಲ್ಲ, ಇಲ್ಲ ಯಾರು ಹಿಂಗ್ ತೊಂದರೆ ಕೊಡ್ತಾವ್ರೆ ಅಂತ ಯಾರು ಬಂದು ಕಂಪ್ಲೇಂಟ್ ಮಾಡ್ಲಿ. ಈಗ ಅಧ್ಯಕ್ಷರ ಮೇಲೆ ಹೇಳಿದ್ರು ಒಂದ್ ತಿಂಗಳಿಗೆ ಹುಚ್ಚಾಟ ಮಾಡ್ತಾರೆ, ಮಹಿಳೆ ಮೇಲೆ ದೌರ್ಜನ್ಯ ದರ್ಬೆ, ಅದನ್ನ ಮಾತ್ರ ನಾವು ಸಹಿಸೋದಿಲ್ಲ. ಅದನ್ನ ತಿಳ್ಕೊಂಡು ಬಂದು ಒಂದ್ಸಲಿ ವಿಸಿಟ್ ಮಾಡ್ಲಿ, ನಮ್ಮ ಪಂಚಾಯತಿ ಬಗ್ಗೆ ಆಗ್ಲಿ, ನಮ್ಮ ಊರಲ್ಲಿ ಯಾರಾದ್ರೂ 10 ಜನ 10 ಹಳ್ಳಿಲಿ ಕೇಳ್ಕೊಂಡ್ ಬರ್ಲಿ, ಹಿಂಗ ಅಧ್ಯಕ್ಷರು ಹಿಂಗೆ ದೌರ್ಜನ್ಯ ಮಾಡೋರ ಮಹಿಳೆ ಮೇಲೆ ಅಂತ, ಅವಾಗ ನಾವು ಒಪ್ಕೊತೀವಿ, ನಾವು ಹಿಂಗ್ ಪಡಿತೀವಿ. ಹೆಂಗೆ ಹುಚ್ಚಾಟ ಮಾಡ್ಕೊಂಡು ಹಿಂಗ ಅಧ್ಯಕ್ಷರು ಹಿಂಗ್ ಇದ್ ಮಾಡೋರ ಅಂತಾರಲ್ಲ, ಹೆಂಗ್ ಕೇಳಿದ್ರ ನೀವು ಸರಿಯಾಗಿ ಮಾಹಿತಿ. ಈಗ 2 ವರ್ಷ 1 ವರ್ಷ ಪ್ರಭಾರ ಅಧ್ಯಕ್ಷರಾಗವ್ರೆ, 2 ವರ್ಷ 1 ವರ್ಷದ ಮೇಲೆ 3 ತಿಂಗಳು ಅಧ್ಯಕ್ಷರಾಗವ್ರೆ, ಒಟ್ಟು 2 ವರ್ಷ 3 ತಿಂಗಳು ಅವ್ರ ಅಧ್ಯಕ್ಷರಾಗಿರೋದು. ಅದ್ರಲ್ಲಿ 1 ತಿಂಗಳಿಗೆ ಪಂಚಾಯತಿ ಇಷ್ಟು ಕಟ್ಟಡ ಮಾಡುತ್ತಾನೆ ಆಗುತ್ತಾ? ಮತ್ತೊಂದು ಇರೋದಕ್ಕೆ ತಾನೆ ಗ್ರಾಮ ಇಷ್ಟು ಅಭಿವೃದ್ಧಿ ಮಾಡೋದು. ಎಲ್ಲಾ ಜೊತೆಗೆ ಒಂದ್ ಮಾತು ಕೇಳಿ, ಎಲ್ಲಾ ಊರಲ್ಲೂ ಕೇಳ್ಕೊಂಡ್ಬರ್ಲಿ, ಹಿಂಗ್ ಮಾಡೋರ ಅಧ್ಯಕ್ಷ ಇಂತ ಕೆಟ್ಟ ಕೆಲಸ ಇಂತ ಅಂತ ಹೇಳಿ ಯಾವಾಗ ಹೇಳ್ತೀವಿ ನಾವು? ಹೇಳ್ತೀನಿ, ನಾವ್ ಹಿಂಗ್ ಹೇಳ್ತೀವಿ ತಪ್ಪಾಯ್ತು ಅಂತ ಅವ್ರು ಕೇಳ್ಕೊಬೇಕು, ಮಾತನ್ನ ಹಿಂಪಡಿಬೇಕು. ದೌರ್ಜನ್ಯ ಮಾಡ್ತಾವ್ರೆ ಎಲ್ಲ ಹೇಳಿ ಕೇಳಿ ಅವ್ರು ಹೇಳಿದ್ದನ್ನ ಕೇಳ್ಬೇಕು ಅಂತ ಎಲ್ಲ ಇದ್ ಮಾಡ್ತಾವ್ರೆ ಅಂತ ಹೇಳ್ತಾರಲ್ಲ. ಮತ್ತೆ ಅಧ್ಯಕ್ಷರಾಗ 1 ತಿಂಗಳು ಹೇಳ್ತಾರ ಅಂದ್ರೆ ಅದೊಂದೇ ಹೈಲೈಟ್ ಸಾಕು. ಅವ್ರೆಷ್ಟು ನಮ್ಮ ಪಂಚಾಯತಿ ಬಗ್ಗೆ ಕೆಟ್ಟ ಮಾಹಿತಿ ತಿಳ್ಕೊಂಡವ್ರೆ. ನಮ್ಮ ಪಂಚಾಯತಿ ಬಗ್ಗೆ ಗೊತ್ತಿದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕು, ನೋಡ್ಬೇಕು. ಇಲ್ಲ ನಮ್ಮೂರಾಗಿರ್ಬೇಕು, ಇಲ್ಲ ಸುತ್ತ ಹತ್ತಳಿಗೆ ನಮ್ಮ ಪಂಚಾಯತಿ 10 ಹಳ್ಳಿನೂ ಸೇರಿದೆ ಅಲ್ವಾ, ಅದ್ರಲ್ಲಿ ಊರಲ್ಲಿ ಯಾರಾದ್ರೂ ಒಬ್ಬರಾಗಿದ್ರೆ ಅವರು ಅದ್ರ ಬಗ್ಗೆ ಹೇಳಿ. ಅವ್ರ ಹೊರಗಡೆಯಿಂದ ಅವ್ರು ಏನು ಆತರ ಅದ್ರಲ್ಲಿ ಏನ್ ಉದ್ದೇಶ ಅನ್ನೋದು ನಮಗೆ ಗೊತ್ತಿಲ್ಲ. ವಿಡಿಯೋದಲ್ಲಿ ಬಂದು ನೋಡಿದ್ಮೇಲೆ ನಾವೇ ಹೇಳೋದಕ್ಕೆ ಬಂದಿರೋದು, ನಾವೇ ನಡೆಸ್ತಾ ಇರೋದು. ಎಲ್ಲಾರು ತಿಳಿ ಹೇಳ್ಬೇಕು, ಹಿಂಗೆಲ್ಲ ಸುಮ್ನೆ ಹಂಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ ಅಂತ ಮಾತು ಸುಳ್ಳು ಮಾತ್ರ. ಮಾಹಿತಿ ನಾವು ಈ ಹಿಂದೆನೆ 1 ತಿಂಗಳ ಹಿಂದೆ ಪಂಚಾಯತಿ ಉದ್ಘಾಟನೆ ಕಾರ್ಯಕ್ರಮ ಮಾಡಿದ್ವಿ, ಎಲ್ಲ ಸಾರ್ವಜನಿಕ ಕಾರ್ಯಕ್ರಮನೇ. ಇವತ್ತು ನೀವು ಆಗ ಹೇಳೋದಾದ್ರೆ ಈಗ ವಿಧಾನಸೌಧದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಂಗಿಲ್ಲ, ಅವರೆಲ್ಲ ಒಂದು ಚೌಟ್ರಿ ಬುಕ್ ಮಾಡ್ಕೊಬೇಕು, ಅಲ್ಲೆಲ್ಲ ಮಾಡೋದು. ವಿಧಾನಸೌಧದಲ್ಲೇ ಕಾರ್ಯಕ್ರಮಗಳು ಸುಮಾರು ಮಾಡ್ತಾರಲ್ಲ. ನಮ್ಮ ಗ್ರಾಮ ಪಂಚಾಯತಿ ಅಂದ್ರೆ ನಮ್ಗೆ ಇದೊಂದು ವಿಧಾನಸೌಧ ಇದ್ದಂಗೆ. ಇದಕ್ಕೆ ಅಧ್ಯಕ್ಷರು ಈಗ ರಾಜ್ಯಕ್ಕೆ ಹೇಗೆ ಮುಖ್ಯಮಂತ್ರಿ ಇರ್ತಾರೋ, ಉಸ್ಕೂರು ಪಂಚಾಯತಿಗೂ ಇವರು ಒಬ್ರು ಮುಖ್ಯಮಂತ್ರಿನೇ, ಅಧ್ಯಕ್ಷ ತರಾನೇ. ಅವ್ರು ಇರುವಾಗ ಅವ್ರ ಕಾರ್ಯಕ್ರಮ ನಮ್ಮ ಪಂಚಾಯತಿ ಮಾಡ್ಕೊಳ್ಳೋದಕ್ಕೆ ಏನು ಅಬ್ಜೆಕ್ಷನ್ ಇದೆ? ತಪ್ಪೇನು? ಒಂದು ಕೂಲಂಕುಷ ಪರಿಶೀಲನೆ ಮಾಡಿರ್ಬೇಕು. ನಾನು ಒಬ್ಬರು ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತೀನಿ ಅನ್ಬೇಕಾದ್ರೆ ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಆ ಮಾಹಿತಿ ಇದ್ದಾಗ ಮಾತ್ರ ನಾವು ಒಬ್ಬರು ವ್ಯಕ್ತಿ ಬಗ್ಗೆ
ಒಂದು ಅವಳೇಕರ ಹೇಳಿಕೆ ಕೊಡ್ಬೋದು, ಇಲ್ಲ ತೆಗೊಳ್ಬೋದು, ಇಲ್ಲ ಬಗ್ಲಬಹುದು. ನಮ್ಮ ಮಾಹಿತಿ ಇದ್ದಂಗೆ ಸಂಪೂರ್ಣ ಮಾಹಿತಿ ಸಾರ್ವಜನಿಕರ ಹಣದಲ್ಲಿ ನಾವು ಉಸ್ಕೂರು ಪಂಚಾಯಿತಿ ನಡೆಸ್ತಾ ಇದ್ದೀವಿ. ಎಲ್ಲಾ ಮಹಿಳಾ ಸದಸ್ಯಗಳಲ್ಲಿ ಹೆದರ್ಕೊಂಡಿದ್ದಾರೆ ಸದಸ್ಯಗಳು ಅಂದ್ರೆ ಏನ್ ನಾವು ಯಾಕೆ ಹೆದರ್ಕೊಂಡು ಜೀವನ ಮಾಡಬೇಕು? ನಮ್ಮ ವಾರ್ಡಲ್ಲಿ ನಮ್ಮ ಶ್ರಮ ಪಟ್ಟು ನಾವು ಸ್ವಂತವಾಗಿ ಇದರಲ್ಲೇ ನಾವು ಗೆದ್ದು ಬಂದಿರೋಂಥ ಸದಸ್ಯಗಳೆಲ್ಲರೂ. ಯಾರು ಇನ್ನೊಬ್ರು ಹೆಸರು ಹೇಳ್ಕೊಂಡು ನಾವೇನು ಸದಸ್ಯಗಳಾಗಿಲ್ಲ. ನಮ್ಮ ಶಕ್ತಿ ಬಲ, ನಮ್ಮ ಕಾರ್ಯವೈಖರಿ ನೋಡಿ ನಮ್ಮ ಜನಗಳು ಓಟ್ ಹಾಕಿರೋದು, ಆಯ್ಕೆ ಮಾಡಿರೋದು. ಈ ಒಂದು ಅಭಿನಯ ಸಮಾರಂಭ ಯಾಕೆ ಮಾಡಿದ್ವಿ ಅಂದ್ರೆ ನಮ್ದು ಗೌರವ. ಇವ್ರು 30 ಲಕ್ಷ ಅನುದಾನ ಸ್ವಂತ ದುಡ್ಡಿಂದ ಕರ್ಕೊಂಬೋದು. ಅವ್ರ ವೈದ್ಯರಿಗೆ ಸ್ಟೇಟ್ಮೆಂಟ್ ಕೊಡ್ಬೋದು. ನಮಗೆ ನೀವು ಸಿಗ್ತಕ್ಕಂಥ ಚಾನಲ್ಗಳು ನಮ್ಗೆ ಸ್ಥಳೀಯ ಮಾಧ್ಯಮನೇ ನಮ್ಗೆ ಮುಖ್ಯ. ನಮ್ಗೆ ನ್ಯಾಷನಲ್ ಮಾಧ್ಯಮದವರು ನಮ್ಗೆ ಅಷ್ಟೊಂದು ಮುಖ್ಯ ಇಲ್ಲ. ಯಾಕಂದ್ರೆ ಸ್ಥಳೀಯವಾಗಿ ವಿಚಾರ ಗೊತ್ತಾಗೋದು ಸ್ಥಳೀಯ ಮಾಧ್ಯಮಗಳಿಂದನೇ ಹೊರತು ಅದೋ ರಾಷ್ಟ್ರೀಯ ಚಾನಲ್ ಇನ್ನೊಬ್ರು ಯಾರು ನೋಡಲ್ಲ, ಯಾರು ಸಹಜವಾಗಿ. ಅದರಿಂದ ನಾವು ಸ್ಥಳೀಯ ಚಾನಲ್ ನಿಮ್ಗೆ ಕರೆದಿದ್ದೀವಿ. ಈ ಮೂಲಕ ಅವ್ರಿಗೆ ಅವ್ರು ಹೇಳಿರ್ತಕ್ಕಂತಹ ಮಾಹಿತಿ ಏನಿದೆಯೋ ಮಾಹಿತಿ ಕೊರತೆ ಇರ್ಬೋದೇನೋ, ಮಾಹಿತಿ ಕೊರತೆ ಇದ್ರೆ ಅಟ್ಲೀಸ್ಟ್ ಆ ಮಾಹಿತಿ ಕೊರತೆ ತಗೊಂಡು ಕ್ಲಾರಿಟಿ ತಗೊಂಡು ಅವ್ರು ಮಾತಾಡಿದ್ರೆ ನಾವು ಒಪ್ಕೊಂತೀವಿ. ಇಲ್ಲಿ ಸದಸ್ಯರುಗಳೆಲ್ಲ ಎದುರುಕೊಂಡು ಮಾಡ್ತಾವ್ರೆ, ಅಡಿಯಾಳಾಗಿ ಇಟ್ಕೊಂಡವ್ರೆ. ಅದೆಲ್ಲ ಈ ಹಿಂದೆ ಇತ್ತನೋ ಈಗಂತೂ ಯಾವ್ದು ಆ ಥರ ಸಾಧ್ಯ ಇಲ್ಲ. ಎಲ್ಲಾ ಸದಸ್ಯರುಗಳು ಒಗ್ಗಟ್ಟಾಗಿ ಇದ್ದೀವಿ, ಒಗ್ಗಟ್ಟಾಗಿ ಕಾರ್ಯಕ್ರಮ ಮಾಡಿದೀವಿ. ಒಗ್ಗಟ್ಟಾಗಿ ಬೆಂಗಳೂರು ನಗರ ಜಿಲ್ಲೆಗೆ ಒಂದು ಉನ್ನತ ಸ್ಥಾನಕ್ಕೆ ಗ್ರಾಮ ಪಂಚಾಯತ್ ತಗೊಂಡೋಗ್ಬೇಕಂದಿದ್ದೀವಿ. ಅದನ್ನು ಇವತ್ತು ನಾವೆಲ್ಲ ಯಶಸ್ವಿಯಾಗಿ ನಾವು ನೆರವೇರಿಸಿದ್ದೀವಿ. ಇಲ್ಲ ಅಂತ ಯಾವ್ದು ಹೇಳೋದಕ್ಕಾಗಲ್ಲ. ಈಗ ಒಬ್ಬ ವ್ಯಕ್ತಿನ ನಾವು ಈ ತರ ಮಾಡ್ತಿದ್ರೆ ಹೊಗಳೋದ್ ಬಿಟ್ಟು ತೆಗೊಳ್ತಾರೆ ಅಂದಾಗ ನಾನು ಹೇಳೋದೇನಂದ್ರೆ ಇದೇ ಕಾರ್ಯವೈಖರಿ ಇಷ್ಟು ಒಳ್ಳೇದ್ ಮಾಡಿದ್ರೆ ಅಂತ ಯಾಕೆ ಬಾಯಿಲ್ ಬರ್ತಾ ಇಲ್ಲ? ಉಸ್ಕೂರು ಪಂಚಾಯತಿ ಇಷ್ಟು ಅಭಿವೃದ್ಧಿ ಪಡಿಸಿದ್ರೆ ಅಂತ ಯಾಕೆ ಬರ್ತಾ ಇಲ್ಲ? ಯಾವ್ದೋ ಒಂದು ಸನ್ಮಾನ ಈಗ ಹಿಂದೆ ಯಾವ್ದೋ ಒಂದು ತಿಂಗಳ ಹಿಂದೆ ಅವ್ರದೋ ಒಂದು ಹುಟ್ಟದಬ್ಬ ಆಯ್ತು. ಅವರವ್ರ ಅಭಿಮಾನಿಗಳು ಅವ್ರವ್ರಿಗೆ ಏನೇನೋ ಅನುಕೂಲ ಇರ್ತಾರೆ ಅವರೆಲ್ಲ ಹೋಗಿ ಯಾರ ತುರೆಗಳು ಹಾಕ್ತಾರೆ, ಗಾರ್ಲ್ಯಾಂಡ್ ಮಾಡ್ತಾರೆ. ಸಹಜವಾದ ಗುಣ ಅದು. ನಮಗೂ ಮಾಡ್ತಾರೆ, ನಿಮ್ಗೂ ಮಾಡ್ತಾರೆ. ಅವ್ರವ್ರ ಅಭಿಮಾನಿ ಅವ್ರಿಗೆ ಇದ್ದೇ ಇರುತ್ತೆ. ನಾವು ಸದಸ್ಯರುಗಳು ನಮ್ಗೆ ಈ ಮಟ್ಟಕ್ಕೆ ಇವರಿಷ್ಟು ಕಾರ್ಯಕ್ರಮ ಮಾಡಿ ಇವರು ಸ್ವಂತ ಹಣವನ್ನು ಬಳಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸಾದ್ಮೇಲೆ ನಾವೊಂದು ಎಲ್ಲ ಮನಸ್ಸಿಗೆ ನಾವೇನಾದ್ರೂ ಒಂದು ಅವ್ರ ಕೃತಜ್ಞ ಕೇಳೋದಕ್ಕೋಸ್ಕರ ನಾವೊಂದು ಕಿರುಕಣೆ ಕೊಟ್ಟಿದ್ದೀವಿ. ಅದರಲ್ಲಿ ಏನ್ ತಪ್ಪಿದೆ? ಶ್ರೀಮಂತ ಅಲ್ಲ. ನಾವು ಎಲ್ಲ ಸದಸ್ಯರು ಹೇಳ್ತಾ ಇದ್ದೀವಿ, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳಿಬೇಕು. ನಾವೆಲ್ಲ ಗ್ರಾಮ ಪಂಚಾಯತಿ ನಾವು 10,000 ಸಂಖ್ಯೆ ಇರತಕ್ಕಂಥ ಗ್ರಾಮ ಪಂಚಾಯತಿ ನಮ್ದು. ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ನೀವು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ನಾವೆಲ್ಲ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತೀವಿ. ಎತ್ತರ ಸ್ಥಾನಕ್ಕೆ ಬೆಳೀರಿ ಅನ್ನೋದೆಲ್ಲ ನಮ್ಮ ಆಶಯ. ಈಗ ಕೇಶವ್ ನೀವು ಅವ್ರನ್ನೇ ಕೇಳಬೇಕು ಯಾಕೆ ಅನ್ನೋ ವಿಚಾರನ. ನೀವು ಕೇಶವಮೂರ್ತಿ ನೀವು ಈ ತರ ಸ್ಟೇಟ್ಮೆಂಟ್ ಕೊಟ್ಟರೆ ಯಾಕೆ ಸಾಧನೆ ಕೊಟ್ಟಿದ್ದು ಅಂತ ನೀವು ಅವ್ರನ್ನೇ ಕೇಳಬೇಕಾದ. ಮಾಡಿಲ್ಲ ಸದಸ್ಯರು, ಅಧ್ಯಕ್ಷ ಆಗಿದ್ದು ಮಾಡಿಲ್ಲ. ಸುಮಾರು 2.5 ವರ್ಷದಿಂದ ಅಧ್ಯಕ್ಷರು ಬಂದು ಇಂಥ ಪಂಚಾಯತಿನ ಕಟ್ಟಿ ಬಡಬಗ್ಗರಿಗೆ, ಅಂಗವಿಕಲರಿಗೆ, ಬೇರೆ ಯಾರಿಗೇ ಆಗಿರಲಿ, ಗೃಹಿಣಿಯರಿಗೆ, ಸ್ಕೂಲ್ ಮಕ್ಕಳಿಗೆ ಬೇಕಾದಷ್ಟು ಅನುಕೂಲ ಮಾಡಿದ್ದಾರೆ ಸರ್. ಅವ್ರ ಹೆಸರು ಹೇಳ್ಕೊಂಡು ಬಹಳ ಜನ ಮಾಡ್ತಾ ಇದ್ದಾರೆ. ಇಷ್ಟಿಷ್ಟಲ್ಲ, ಒಂದು ದಿವಸ ಆಗುತ್ತೆ ಅವರು ಮಾಡಿರೋ ಅಂತ ಒಳ್ಳೆ ಅನುಕೂಲನ ಒಂದು ದಿವಸ ಆಗುತ್ತೆ ಹೇಳೋದಕ್ಕೆ. ಪ್ರತಿಯೊಬ್ಬರಿಗೂ ಸರ್ ಯಾವುದೇ ಜಾತಿ ಆಗ್ಬೋದು, ಯಾವುದೇ ಪಕ್ಷ ಆಗ್ಬೋದು, ಯಾರ ಮೇಲೂ ಅವರು ದೌರ್ಜನ್ಯ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡಿಲ್ಲ. ಇದು ಸುಳ್ಳು ಮಾಹಿತಿ ಹೇಳಿ ನಮ್ಮ ಕೇಶವಮೂರ್ತಿಯವರು ಬೇರೆ ದುರುದ್ದೇಶದಿಂದ ಮುಂದೆ ಬೆಳೀತಾರೆ, ಇವರು ನಮ್ಮನ್ನ ಕಮ್ಮಿ ಇದು ಮಾಡಿ ಇವ್ರು ಬೆಳೀತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು 21 ಜನನು ಅವ್ರ ಹಿಂದೆ ಇದ್ದೀವಿ. ಅವ್ರು ಮಾಡಿರೋ ಒಳ್ಳೆತನಕ್ಕಿಂತ ಇದ್ದೀವಿ. ಬಟ್ ದುಡ್ಡು ಕಾಸಿಗೇನಿಲ್ಲ ಸರ್. ಅವ್ರು ಯಾವಾಗೂ ದೌರ್ಜನ್ಯನೂ ಮಾಡಿಲ್ಲ. ಗೊತ್ತಾಯ್ತಾ? ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ ಸರ್. ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ. ಯಾರಾದ್ರೂ ಮನೆ ಹತ್ರ ಒಂದು ಮದುವೆ ಅಂತ ಹೋದ್ರೆ ಅವರಿಗೆ ಲೆಕ್ಕ ಇಲ್ಲದಂಗೆ ದುಡ್ಡು ಕೊಡ್ತಾರೆ ಸರ್. ಅಂಗವಿಕಲರಿಗೆ ಮನೆ ಕೊಡಿಸಿದ್ದಾರೆ. ಯಾವುದೇ ಹೆಂಗ್ಸ್ ಹೋಗ್ಲಿ, ಏನಮ್ಮ ಕಷ್ಟ ಸುಖ ಕೇಳಿ ಮಾಡ್ತಾರೆ. ಅವ್ರು ಯಾರು ನಮ್ಮವರಲ್ಲ, ತಮ್ಮವರಲ್ಲ ಅನ್ನೋ ಭಾವನೆ ಅವ್ರ ಹತ್ರ ಇಲ್ಲ. ದುರುದ್ದೇಶವಾಗಿ ಕೇಶವಮೂರ್ತಿಯವರು ಒಳ್ಳೆತನ ಇದ್ರೆ ಬಂದು 10 ಜನ ಮುಂದೆ ಕೇಳಿ, ನಮ್ದು 22 ಗ್ರಾಮ ಇದೆ, ಕೇಳ್ಬಿಟ್ಟು ಮಾಹಿತಿ ತಿಳ್ಕೊಂಡು ಮಾತಾಡಬೇಕು. ಅವರೊಬ್ರು ಡೈರೆಕ್ಟರ್ ಆಗಿದ್ದಾರೆ ಹಾಲ್ಡೇರಿಯಲ್ಲಿ, ಅವರು ಮಾತಾಡೋದು ತಪ್ಪು ಸರ್. ನಮ್ಮಂತವ್ರು ಮಾತಾಡಬೇಕಾದ್ರೆ ಇದು ಮಾಡ್ಕೊಬಹುದು. ಒಳ್ಳೆ ಉನ್ನತ ಸ್ಥಾನದಲ್ಲಿ ಇದ್ದು ಈ ಅಧ್ಯಕ್ಷನ ಈ ತರ ಮಾತಾಡೋದು ಬಹಳ ತಪ್ಪು ಸರ್. ಏನಿರ್ಬೋದು ರಾಜಕೀಯ ವೈಮನಸ್ಸಿಂದನೇ ಇದು ಮಾಡ್ತಾ ಇದ್ದಾರೆ ಇವರು. ನಮ್ಮನ್ನ ಯಾವತ್ತೂ ಮುಂದೆ ಬಿಡೋದಿಲ್ಲ. ಇವ್ರು 21 ಜನಕ್ಕೆ ಬೇಕಾದಷ್ಟು ಜನ ಸಪೋರ್ಟ್ ಇದೆ. ಅವ್ರ ಒಳ್ಳೆತನಕ್ಕೆ ನಮ್ ಸಪೋರ್ಟ್ ಇದೆ ಸರ್. ಅವ್ರ ಒಳ್ಳೆತನ ಇಲ್ಲ ಅಂದ್ರೆ ನಾವ್ ಹಿಂದೆ ಹೋಗ್ತಿರ್ಲಿಲ್ಲ. ಪ್ರತಿಯೊಬ್ಬರಿಗೂ ಸರ್, ಸ್ಕೂಲ್ ಆಗ್ಬೋದು, ಆಸ್ಪತ್ರೆ ಆಗ್ಬೋದು, ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ ಸರ್. ನಾನೇ ಬೇಕಾದಷ್ಟು ಅವ್ರಿಗೆ ತೊಂದರೆ ಕೊಟ್ಟಿದ್ದೀನಿ ಸರ್, ಬಹಳ ತೊಂದರೆ ಕೊಟ್ಟಿದ್ದೀನಿ. ಅವ್ರಿಗೆ ಅವಮಾನ ಮಾಡಿದ್ದೀನಿ. ತಪ್ಪನ್ನ ತಿದ್ದಿಸಿ ನನ್ನ ಸರಿಪಡಿಸಿಕೊಂಡು ರೂಲ್ ಮೇಲೆ ಹೋಗ್ತಾ ಇದ್ದಾರೆ ಸರ್. ನನ್ನ 2 ಮಕ್ಕಳಿಗೂ ತುಂಬಾ ಉನ್ನತ ಸ್ಥಾನದಲ್ಲಿ ಎಜುಕೇಶನ್ ಕೊಡಿಸಿದ್ದಾರೆ ಸರ್. ನನ್ನ ಒಬ್ಬರು ಮಕ್ಕಳೇ ಅಲ್ಲ, ಪ್ರತಿ ಯಾರ ಮಕ್ಕಳೇ ಆಗಿರಲಿ, ಯಾರು ಇದೇ ಆಗಿರಲಿ ಸರ್, ಬಹಳ ಉತ್ತೇಜನ ಕೊಡ್ತಾರೆ. ನಾನೀಗ ಮಾಡಿರೋದು ಇನ್ನೊಬ್ಬರಿಗೆ ಪಕ್ಕದವರಿಗೆ ಗೊತ್ತಾಗಲ್ಲ.
ಅವ್ರಿಗೆ ಮಾಡಿರೋದು ನನಗೆ ಗೊತ್ತಾಗಲ್ಲ. ನಾವು ಹೇಳ್ಕೊಂಬೋದಷ್ಟೇ, ನಮ್ಮ ಅಧ್ಯಕ್ಷ ಹಿಂಗೆ ಸಪೋರ್ಟ್ ಮಾಡಿದ್ರು ಹಿಂಗೆ ಮಾಡು ಅಂತ. ಅವ್ರ ಬಾಯಲ್ಲಿ ಇಂಥವ್ರಿಗೆ ಮಾಡಿದ್ದೀನಿ, ಇಂಥವ್ರಿಗೆ ಕೊಟ್ಟಿದ್ದೀನಿ ಅಂತ ಅಂದಿಲ್ಲ ಸರ್. ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾವು ಬಂದು ಮೂರು ವರ್ಷ ಆಯ್ತು ಸರ್. ಅವತ್ತಿಂದ ಇವತ್ತುವರೆಗೂ ಅವ್ರ ಹೆಸರನ್ನ ಹೇಳಿಕೊಂಡು ಪೂಜೆ ಮಾಡ್ತಾರೆ. ಅವ್ರ ವಿಚಾರ ಕೇಳಿ ನಾವು ಅವ್ರಿಗೆ ಎದುರ್ಕೊಳ್ತೀವಿ. ಯಾಕೆ ಅಂದ್ರೆ ಅವ್ರು ಮಾಡಿದ ಒಳ್ಳೆತನಕ್ಕೆ ಯಾವ್ದಾರ ತಪ್ಪು ನುಡಿ ಬರ್ಬಹುದೇನೋ, ನಮ್ಮನ್ನ ಏನಂತಾರೆ, ನಮ್ಮ ಸದಸ್ಯರೆಲ್ಲರೂ ಅಷ್ಟೇನೆ ಅವರಿಗೆ ಏನಕ್ಕೋಸ್ಕರ ಹೇಳ್ಕೊಂತಾರಂತೆ, ಅವ್ರು ಮಾಡಿದ ಒಳ್ಳೆತನಕ್ಕೆ ನಮ್ಮ ತಪ್ಪು ನುಡಿ ಏನಾದ್ರು ಬಂದ್ಬಿಟ್ರೆ ಏನ್ ಬೇಜಾರು ಮಾಡ್ಕೊಂತಾರೋ ಅನ್ನೋದಕ್ಕೋಸ್ಕರ ನಾವಿದ್ದೀವಿ ಹೊರತು ನಾವು ಯಾವುದಕ್ಕೂ ಇದು ಮಾಡಿಲ್ಲ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.